ಬೆಳಗಿನ ಶುಭೋದಯಗಳು. ಶ್ರೀ ಶಿವಾನಂದ ಪ್ರೌಢಶಾಲೆ ಶಿವನಪಾದ. ನಾವು 9ನೇ ತರಗತಿ ವಿದ್ಯಾರ್ಥಿಗಳು. ಇಂದಿನ ದಿವಸ ನಾವು ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ರಸಪ್ರಶ್ನೆ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಳ್ಳಲಾಗಿದೆ. ನಾವು ಇಲ್ಲಿ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ 4 ತಂಡಗಳಾಗಿ ವಿಭಜಿಸಿಕೊಂಡಿದ್ದೇವೆ. ಮೊದಲನೆಯ ತಂಡ ಭಗತ್ ಸಿಂಗ್ ತಂಡ, ಎರಡನೆಯ ತಂಡ ಬಸವಣ್ಣ ತಂಡ, ಮೂರನೆಯ ತಂಡ ಚನ್ನಮಲ್ಲಿಕಾರ್ಜುನ ತಂಡ, 4ನೆಯ ತಂಡ ಅಕ್ಕ ಮಹಾದೇವಿ ತಂಡ. ಮೊದಲನೆಯ ತಂಡದವರು ಈ ಕಾರ್ಯಕ್ರಮದಲ್ಲಿ ಅವರ ಪರಿಚಯವನ್ನು ಮಾಡಿಕೊಳ್ಳಬೇಕು. ರಾಜೇಶ್, ಕೇಶವ್, ಮೋಹನ್, ವಿಜಯ್, ಸಂಜೀವ್. ಹಾಗೆಯೇ ಎರಡನೇ ತಂಡದವರು ಸಹ ತಮ್ಮ ಪರಿಚಯವನ್ನು ಮಾಡಿಕೊಳ್ಳಬೇಕು. ಶಿವಕುಮಾರ್, ಜೀವನ್, ಮನೋಚಾರಿ, ವಿಶ್ವನಾಥ್. ಮೂರನೇ ತಂಡದವರು ಸಹ ಪರಿಚಯ ಮಾಡಿಕೊಳ್ಳಬೇಕು. ಧನ್ಯಶ್ರೀ ಎಸ್, ಲಾವಣ್ಯ ಡಿ. 4ನೇ ತಂಡದವರು ಸಹ ತಮ್ಮ ಪರಿಚಯವನ್ನು ಮಾಡಿಕೊಳ್ಳಬೇಕು. ದೀಪಾ, ಸುಷ್ಮಾ ಬಿಡಿ, ಲಕ್ಷ್ಮೀ. ಇಲ್ಲಿ ಪರಿಚಯ ಮಾಡಿಕೊಂಡವರೆಲ್ಲರೂ ಸಹ ಈ ರಸಪ್ರಶ್ನೆಯ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರುತ್ತಾರೆ. ಈ ರಸಪ್ರಶ್ನೆಯ ಕಾರ್ಯಕ್ರಮದ ನಿಯಮಗಳೇನೆಂದರೆ, ಮೊದಲನೇ ತಂಡಕ್ಕೆ ಒಂದು ಪ್ರಶ್ನೆಯನ್ನು ಕೇಳಿದರೆ ಅವರು ಸರಿಯಾದ ಉತ್ತರವನ್ನು ನೀಡಿದರೆ ಅವರಿಗೆ 1 ಅಂಕ ದೊರೆಯುತ್ತದೆ. ಹಾಗೆಯೇ ಅವರು ಆ ಉತ್ತರವನ್ನು ಹೇಳಲು ತಡ ಮಾಡಿದರೆ ಆ ಪ್ರಶ್ನೆಯು ಮುಂದಿನ ತಂಡಕ್ಕೆ ಹೋಗುತ್ತದೆ. ಅವರು ಸರಿಯಾದ ಉತ್ತರವನ್ನು ನೀಡಿದರೆ ಅವರಿಗೆ 1 ಅಂಕ ದೊರೆಯುತ್ತದೆ. ಹೀಗೆ 4 ತಂಡದವರು ಉತ್ತರವನ್ನು ನೀಡದಿದ್ದರೆ ಹಿಂದೆ ಕೂತಿರುವಂತಹ ಆಡಿಯನ್ಸ್ಗಳು ಆ ಪ್ರಶ್ನೆಗೆ ಉತ್ತರವನ್ನು ಹೇಳಬಹುದು. ಮೊದಲನೇ ತಂಡಕ್ಕೆ ಒಂದು ಪ್ರಶ್ನೆ. ಸಜೀವ ವಸ್ತು ಎಂದರೇನು? ನಾವು ಉಸಿರಾಡುವ ಗಾಳಿ, ನೀರು, ಆಹಾರ, ಮೋಡಗಳು, ಪ್ರಾಣಿಗಳು. ಅಷ್ಟೇ ಅಲ್ಲದೆ ನೀರಿನ ಒಂದು ಹನಿ ಅಥವಾ ಮರಳಿನ ಕಣ ದ್ರವ್ಯವಾಗಿದೆ. ತಪ್ಪಾದ ಉತ್ತರ. ಎರಡನೇ ತಂಡದವರು. ಮೂರನೇ ತಂಡದವರು ಹೇಳಬಹುದು. ಜೀವಿ ಇರುವಂಥ ವಸ್ತುಗಳಿಗೆ ಸಜೀವ ವಸ್ತುಗಳು ಎನ್ನುವರು. ಸರಿಯಾದ ಉತ್ತರ. ಆ ತಂಡಕ್ಕೆ ಒಂದು ಪ್ರಶ್ನೆ. ರೈತನ ಮಿತ್ರ ಯಾರು? ರೈತನ ಮಿತ್ರ ಎರೆಹುಳು. ಸರಿಯಾದ ಉತ್ತರ. ಎರಡನೇ ತಂಡಕ್ಕೆ 1 ಅಂಕ. ಮೂರನೇ ತಂಡಕ್ಕೆ ಒಂದು ಪ್ರಶ್ನೆ. ಕೃಷಿ ಎಂದರೇನು? ಬೆಳೆಗಳನ್ನು ನಿಯತಕಾಲ ಬೆಳೆದು ಬೆಳೆಗಳಿಗೆ ನೀರು, ಔಷಧಿ, ಗೊಬ್ಬರ ಇವುಗಳನ್ನು ಹಾಕಿ ಬೆಳೆಸಿ ಬೆಳೆಗಳನ್ನು ಕಟಾವು ಮಾಡಿ ಮಾರುವುದಕ್ಕೆ ಬೆಳೆ ಎನ್ನುವರು. ಸರಿಯಾದ ಉತ್ತರ. ಮೂರನೇ ತಂಡಕ್ಕೆ 1 ಅಂಕ. 4ನೆಯ ತಂಡಕ್ಕೆ ಒಂದು ಪ್ರಶ್ನೆ. ಕೃತಕ ರೇಷ್ಮೆ ಯಾವುದು? ತಪ್ಪಾದ ಉತ್ತರ. ರೇಯನ್. ಸರಿಯಾದ ಉತ್ತರ. 1ನೇ ತಂಡಕ್ಕೆ 1 ಅಂಕ. ಈಗ ಮೊದಲನೇ ಸುತ್ತು ಮುಕ್ತಾಯವಾಗಿದೆ. ಈಗ 2ನೇ ಸುತ್ತು ಪ್ರಾರಂಭಿಸೋಣ. ಮೊದಲನೇ ತಂಡದವರಿಗೆ ಮೊದಲನೆಯ ಪ್ರಶ್ನೆ. ನೀರಿನ ಅಣುಸೂತ್ರ ಏನು? ಸರಿಯಾದ ಉತ್ತರ. 1ನೇ ತಂಡಕ್ಕೆ 1 ಅಂಕ. ಹಾಗೆ 2ನೇ ತಂಡಕ್ಕೆ ಒಂದು ಪ್ರಶ್ನೆ. ತಾಪದ ಏಕಮಾನ ಯಾವುದು? ಮೂರನೇ ತಂಡ. ತಪ್ಪಾದ ಉತ್ತರ. 4ನೇ ತಂಡ. ಕೆಲ್ವಿನ್. ಸರಿಯಾದ ಉತ್ತರ. 4ನೇ ತಂಡಕ್ಕೆ 1 ಅಂಕ. ಈಗ ಎರಡನೇ ಸುತ್ತು ಮುಕ್ತಾಯವಾಗಿದೆ. ಈಗ 3ನೇ ತಂಡಕ್ಕೆ ಒಂದು ಪ್ರಶ್ನೆ. ತಾಪದ ಪಂಚಭೂತಗಳು ಯಾವುವು? ಗಾಳಿ, ನೀರು, ಬೆಳಕು, ಅಗ್ನಿ. ತಪ್ಪಾದ ಉತ್ತರ. 4ನೇ ತಂಡ. ಗಾಳಿ, ಭೂಮಿ, ಅಗ್ನಿ, ಆಕಾಶ, ನೀರು. ಸರಿಯಾದ ಉತ್ತರ. 4ನೇ ತಂಡಕ್ಕೆ 1 ಅಂಕ. 4ನೇ ತಂಡಕ್ಕೆ ಇನ್ನೊಂದು ಪ್ರಶ್ನೆ. ವೇಗ ಎಂದರೇನು?
ಏಕಮಾನ ಕಾಲದಲ್ಲಿ ಕಾಯವ ಸ್ಥಾನದಲ್ಲಿ ಕಾಯವ ಸ್ಥಾನ ಪಲ್ಲಟವೇ ವೇಗ. ಸರಿಯಾದ ಉತ್ತರ. 4ನೇ ತಂಡಕ್ಕೆ ಇನ್ನೊಂದು ಅಂಕ. ಈಗ 2ನೇ ಸುತ್ತು ಮುಕ್ತಾಯವಾಗಿದೆ ಮತ್ತು 1ನೇ ತಂಡಕ್ಕೆ ಮೊದಲನೇ ಪ್ರಶ್ನೆ. ಸೂಕ್ಷ್ಮ ಜೀವಿಗಳು ಎಂದರೇನು? ಸೂಕ್ಷ್ಮ ದರ್ಶಕದಲ್ಲಿ ಮಾತ್ರ ಗೋಚರಿಸುವ ಜೀವಿಗಳಿಗೆ ಸೂಕ್ಷ್ಮ ಜೀವಿಗಳು ಎನ್ನುವುದು. ಸರಿಯಾದ ಉತ್ತರ. 1ನೇ ತಂಡಕ್ಕೆ 1 ಅಂಕ. ಹಾಗೆ 2ನೇ ತಂಡಕ್ಕೆ 1 ಪ್ರಶ್ನೆ. ವಿದ್ಯುತ್ ಸಹಿತ ಎಂದರೇನು? ಯಾವ ವಸ್ತುವಿನ ಮೇಲೆ ವಿದ್ಯುತ್ ಹರಿಯುತ್ತದೆಯೋ ಆ ವಸ್ತುವಿಗೆ ವಿದ್ಯುತ್ ಸಹಿತ ಎನ್ನುವುದು. ಸರಿಯಾದ ಉತ್ತರ. 2ನೇ ತಂಡಕ್ಕೆ 1 ಅಂಕ. 3ನೇ ತಂಡಕ್ಕೆ 1 ಪ್ರಶ್ನೆ. ಚಲನೆ ಎಂದರೇನು? ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗುವುದು ಚಲನೆ. ಸರಿಯಾದ ಉತ್ತರ. 3ನೇ ತಂಡಕ್ಕೆ 1 ಅಂಕ. ಸಸ್ಯಗಳ 4ನೇ ತಂಡಕ್ಕೆ 1 ಪ್ರಶ್ನೆ. ಸಸ್ಯಗಳ ಅಡುಗೆ ಮನೆ ಯಾವುದು? ಎಲೆ. ಸರಿಯಾದ ಉತ್ತರ. 4ನೇ ತಂಡಕ್ಕೆ 1 ಅಂಕ. ಈಗ 3ನೇ ಸುತ್ತು ಮುಕ್ತಾಯವಾಗಿದೆ ಮತ್ತು 1ನೇ ತಂಡಕ್ಕೆ 1 ಪ್ರಶ್ನೆ. ಮೆಗ್ನೀಷಿಯಂನ ಅಣುಸೂತ್ರ ಯಾವುದು? ಎರಡನೇ ತಂಡ ಹೇಳಬಹುದು. ಮೂರನೇ ತಂಡ ಹೇಳಬಹುದು. ತಪ್ಪಾದ ಉತ್ತರ. 4ನೇ ತಂಡ ಸರಿಯಾದ ಉತ್ತರ. 4ನೇ ತಂಡಕ್ಕೆ 1 ಉದಾಹರಣೆ. 1 2ನೇ ತಂಡಕ್ಕೆ 1 ಪ್ರಶ್ನೆ. ಕೃಷಿ ಎಂದರೇನು? ಒಂದು ಪ್ರದೇಶದಲ್ಲಿ ಮೂರನೇ ತಂಡದವರು. ಕೃಷಿ ಎಂದರೆ ಒಂದು ಸ್ಥಳದಲ್ಲಿ ಬೆಳೆದು ಬೆಳೆಗಳಿಗೆ ನೀರು ಗೊಬ್ಬರ ಹಾಕಿ ಬೆಳೆಸಿ ಬೆಳೆಯನ್ನು ಕಟಾವು ಮಾಡಿ ಮಾರುವುದಕ್ಕೆ ಕೃಷಿ ಎನ್ನುವರು. ಸರಿಯಾದ ಉತ್ತರ. 3ನೇ ತಂಡಕ್ಕೆ 1 ಅಂಕ. 3ನೇ ತಂಡಕ್ಕೆ ಇನ್ನೊಂದು ಪ್ರಶ್ನೆ. ದ್ರಾವಣ ಎಂದರೇನು? 4ನೇ ತಂಡದವರು ಹೇಳಬಹುದು. 2 ಅಥವಾ ಹೆಚ್ಚು ವಸ್ತುಗಳ ಮಿಶ್ರಣವೇ ದ್ರಾವಣ. ಸರಿಯಾದ ಉತ್ತರ. 4ನೇ ತಂಡಕ್ಕೆ 1 ಅಂಕ. 4ನೇ ತಂಡಕ್ಕೆ ಇನ್ನೊಂದು ಪ್ರಶ್ನೆ. ಪರಿಸರ ಎಂದರೇನು? ನಮ್ಮ ಸುತ್ತಮುತ್ತಲಿನ ಗಿಡ ಮರ ಗಾಳಿ ನೀರು ಸುತ್ತಲಿನ ವಾತಾವರಣವೇ ಪರಿಸರ. ಸರಿಯಾದ ಉತ್ತರ. 4ನೇ ತಂಡಕ್ಕೆ ಇನ್ನೊಂದು ಅಂಕ. ಇಲ್ಲಿಗೆ 4 ಸುತ್ತುಗಳು ಮುಕ್ತಾಯವಾಗಿದೆ. 5ನೇ ಸುತ್ತು ಪ್ರಾರಂಭ. ಮೊದಲನೆಯ ತಂಡಕ್ಕೆ ಮೊದಲನೆಯ ಪ್ರಶ್ನೆಯನ್ನು ಕೇಳಲಾಗುತ್ತದೆ. ದ್ರಾವಣ ಎಂದರೇನು? ಒಂದಕ್ಕಿಂತ ಹೆಚ್ಚು ವಸ್ತುಗಳನ್ನು ಮಿಶ್ರಣ ಮಾಡುವುದನ್ನು ತಪ್ಪಾದ ಉತ್ತರ. 2ನೇ ತಂಡದವರು ಈ ಪ್ರಶ್ನೆಗೆ ಉತ್ತರ ಹೇಳ್ತಾರೆ. 3ನೇ ತಂಡದವರು ಈ ಪ್ರಶ್ನೆಗೆ ಉತ್ತರ ಹೇಳಬಹುದು. 2 ಅಥವಾ ಹೆಚ್ಚು ಸರಿಯಾದ ಉತ್ತರ. 3ನೇ ಪ್ರಶ್ನೆಗೆ 3ನೇ ತಂಡಕ್ಕೆ 1 ಅಂಕ. 2ನೇ ತಂಡದವರಿಗೆ 1 ಪ್ರಶ್ನೆ. ಸತುವಿನ ಅಣುಸೂತ್ರ ಯಾವುದು? ತಪ್ಪಾದ ಉತ್ತರ. 3ನೇ ತಂಡದವರು ಈ ಪ್ರಶ್ನೆಗೆ ಉತ್ತರ ಹೇಳಬಹುದು.
ನಾಲ್ಕನೆಯ ತಂಡದವರು ಈ ಪ್ರಶ್ನೆಗೆ ಉತ್ತರ ಹೇಳಬಹುದು. ತಪ್ಪಾದ ಉತ್ತರ. ಸತುವಿನ ಅಣುಸೂತ್ರ ಏನು? ತಪ್ಪಾದ ಉತ್ತರ. ಆಡಿಯನ್ಸ್, ನೀವ್ಯಾರಾದ್ರೂ ಪ್ರಶ್ನೆಗೆ ಉತ್ತರ ಹೇಳ್ಬೋದು. ಆಡಿಯನ್ಸ್ಗೆ ಲಾಸ್ಟ್ ಟೈಮ್ ಸತುವಿನ ಅಣುಸೂತ್ರ ಯಾವುದು? ಸರಿಯಾದ ಉತ್ತರ. ಆಡಿಯನ್ಸ್ಗೆ 1 ಅಂಕ ದೊರೆಯುತ್ತದೆ. ಮೂರನೆಯ ತಂಡಕ್ಕೆ ಇನ್ನೊಂದು ಪ್ರಶ್ನೆ. ದ್ರವ್ಯವು ಯಾವ ಕಣದಿಂದ ಮಾಡಲ್ಪಟ್ಟಿದೆ? ನಾಲ್ಕನೆಯ ತಂಡದವರು ಈ ಪ್ರಶ್ನೆಗೆ ಉತ್ತರವನ್ನು ಹೇಳಬಹುದು. ಸಣ್ಣ ಕಣಗಳಿಂದ. ಸರಿಯಾದ ಉತ್ತರ. ನಾಲ್ಕನೆಯ ತಂಡಕ್ಕೆ 1 ಅಂಕ ದೊರೆಯುತ್ತದೆ. ನಾಲ್ಕನೆಯ ತಂಡಕ್ಕೆ ಇನ್ನೊಂದು ಪ್ರಶ್ನೆ. ಕಬ್ಬಿಣದ ಅಣುಸೂತ್ರ ಯಾವುದು? ಸರಿಯಾದ ಉತ್ತರ. ನಾಲ್ಕನೆಯ ತಂಡಕ್ಕೆ ಇನ್ನೊಂದು ಅಂಕ. ಐದು ಸುತ್ತುಗಳು ಮುಕ್ತಾಯವಾಗಿದೆ. ಇದು ಕೊನೆಯ ಸುತ್ತು ಪ್ರಾರಂಭವಾಗುತ್ತದೆ. ಮೊದಲನೆಯ ತಂಡಕ್ಕೆ ಒಂದು ಪ್ರಶ್ನೆ. ಏಕಮಾನ ಕಾಲದಲ್ಲಿ ಕಾಯವೊಂದರ ವೇಗದಲ್ಲಾಗುವ ಬದಲಾವಣೆಯನ್ನು ಏನೆನ್ನುವರು? ತಪ್ಪಾದ ಉತ್ತರ. ಎರಡನೆಯ ತಂಡದವರು ಈ ಪ್ರಶ್ನೆಗೆ ಉತ್ತರ ಹೇಳಬಹುದು. ತಪ್ಪಾದ ಉತ್ತರ. ಮೂರನೆಯ ತಂಡದವರು ಈ ಪ್ರಶ್ನೆಗೆ ಉತ್ತರ ಹೇಳಬಹುದು. ನಾಲ್ಕನೆಯ ತಂಡದವರು ಈ ಪ್ರಶ್ನೆಗೆ ಉತ್ತರ ಹೇಳಬಹುದು. ವೇಗೋತ್ಕರ್ಷ. ಸರಿಯಾದ ಉತ್ತರ. ನಾಲ್ಕನೆಯ ತಂಡಕ್ಕೆ 1 ಅಂಕ. ಎರಡನೆಯ ತಂಡಕ್ಕೆ ಇನ್ನೊಂದು ಪ್ರಶ್ನೆ. ಸಂಶ್ಲೇಷಿತ ಎಲೆಗಳ ವಿಧಗಳು ಯಾವುವು? ನೈಲಾನ್, ರೇಯಾನ್, ಸರಿಯಾದ ಉತ್ತರ. ಎರಡನೇ ತಂಡಕ್ಕೆ 1 ಅಂಕ. ಹಾಗೆ ಮೂರನೇ ತಂಡಕ್ಕೆ ಇನ್ನೊಂದು ಪ್ರಶ್ನೆ. ವರ್ಣಲೇಖನ ಎಂದರೇನು? ನಾಲ್ಕನೆಯ ತಂಡದವರು ಈ ಪ್ರಶ್ನೆಗೆ ಉತ್ತರವನ್ನು ಹೇಳಬಹುದು. 7 ಬಣ್ಣಗಳು ಸೇರಿ ಬಿಳಿ ಬಣ್ಣ ಉಂಟಾಗುವುದಕ್ಕೆ ವರ್ಣಲೇಖನ ಎನ್ನುವರು. ತಪ್ಪಾದ ಉತ್ತರ. ಈ ಪ್ರಶ್ನೆಗೆ 1ನೇ ತಂಡದವರು ಉತ್ತರವನ್ನು ಹೇಳಬಹುದು. ಎರಡನೆಯ ತಂಡದವರು ಈ ಪ್ರಶ್ನೆಗೆ ಉತ್ತರ ಹೇಳಬಹುದು. ಮೂರನೆಯ ತಂಡದವರು ಈ ಪ್ರಶ್ನೆಗೆ ಉತ್ತರ ಹೇಳಬಹುದು. ಆಡಿಯನ್ಸ್, ನೀವ್ಯಾರಾದರೂ ಈ ಪ್ರಶ್ನೆಗೆ ಉತ್ತರವನ್ನು ಹೇಳಬಹುದು. ವರ್ಣಲೇಖನ ಎಂದರೇನು? ಈ ಪ್ರಶ್ನೆಗೆ ಯಾರೂ ಉತ್ತರವನ್ನು ಹೇಳುತ್ತಿಲ್ಲ. ಹಾಗಾಗಿ ನಾನೇ ಹೇಳುತ್ತಿದ್ದೇನೆ. ಮಿಶ್ರಣದಲ್ಲಿರುವ ಘಟಕವನ್ನು ಬೇರ್ಪಡಿಸುವ ಈ ಪ್ರಕ್ರಿಯೆಗೆ ವರ್ಣಲೇಖನ ಎನ್ನುವರು. ಇಂದಿನ ತರಗತಿಯಲ್ಲಿ ನಾವು ವಿಜ್ಞಾನದಲ್ಲಿ ಸಂಬಂಧಪಟ್ಟಂತಹ ರಸಪ್ರಶ್ನೆಯ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇನೆ. ಧನ್ಯವಾದಗಳು. ಈಗ ಎಲ್ಲ ಸುತ್ತುಗಳು ಮುಗಿದಿವೆ. ಇಂದಿನ ತರಗತಿಯಲ್ಲಿ ಗುಂಪುಗಳು ಎಷ್ಟು ಅಂಕಗಳನ್ನು ಪಡೆದುಕೊಂಡಿವೆ ಎಂದು ನಾನು ಕ್ರೋಢೀಕರಣ ಮಾಡುತ್ತಿದ್ದೇನೆ. ಭಗತ್ ಸಿಂಗ್ ತಂಡ 3 ಅಂಕವನ್ನು ಪಡೆದುಕೊಂಡಿದೆ. ಬಸವಣ್ಣ ತಂಡ 3 ಅಂಕವನ್ನು ಪಡೆದುಕೊಂಡಿದೆ. ಚನ್ನಮಲ್ಲಿಕಾರ್ಜುನ ತಂಡ 4 ಅಂಕವನ್ನು ಪಡೆದುಕೊಂಡಿದೆ. ಅಕ್ಕ ಮಹಾದೇವಿ ತಂಡ
8 ಅಂಕವನ್ನು ಪಡೆದುಕೊಂಡಿದೆ. ಇಂದಿನ ರಸಪ್ರಶ್ನೆಯ ಕಾರ್ಯಕ್ರಮದಲ್ಲಿ ಹೆಚ್ಚು ಅಂಕವನ್ನು ಪಡೆದು ವಿಜಯಶಾಲಿಯಾಗಿರುವಂತಹ ತಂಡವೆಂದರೆ ಅಕ್ಕ ಮಹಾದೇವಿ ತಂಡ. ಅವರಿಗೆ ಕ್ಲಾಸ್. ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿರುವಂತಹ ತಂಡ ಚನ್ನಮಲ್ಲಿಕಾರ್ಜುನ ತಂಡ. ತೃತೀಯ ಸ್ಥಾನವನ್ನು ಪಡೆದುಕೊಂಡಿರುವಂತಹ ತಂಡವೆಂದರೆ 2 ತಂಡಗಳು ಪಡೆದುಕೊಂಡಿವೆ, ಭಗತ್ ಸಿಂಗ್ ತಂಡ ಹಾಗೂ ಬಸವಣ್ಣ ತಂಡ. ಈ 2 ತಂಡಗಳಿಗೆ ಒಂದು ಪ್ರಶ್ನೆ ಕೇಳಲಾಗುತ್ತದೆ. ಹಣ್ಣುಗಳಿಗೆ ಪರಿಮಳ ನೀಡುವ ರಾಸಾಯನಿಕ ಯಾವುದು? ಎಸ್ಟರ್ ರಾಸಾಯನಿಕ. ಸರಿಯಾದ ಉತ್ತರ. ಸಾವಯವ ಗೊಬ್ಬರ ಎಂದರೇನು? ಈ ಪ್ರಶ್ನೆಗೆ 2ನೇ ತಂಡ ಉತ್ತರವನ್ನು ನೀಡುತ್ತಿಲ್ಲ. ಹಾಗಾಗಿ 1ನೇ ತಂಡಕ್ಕೆ 1 ಅಂಕ, 4 ಅಂಕವನ್ನು ಪಡೆದುಕೊಂಡಿದೆ. ತೃತೀಯ ಸ್ಥಾನವನ್ನು ಪಡೆದುಕೊಂಡಿರುವಂತಹ ತಂಡವೆಂದರೆ ಭಗತ್ ಸಿಂಗ್ ತಂಡ. ಇಲ್ಲಿಗೆ ರಸಪ್ರಶ್ನೆ ಕಾರ್ಯಕ್ರಮ ಮುಕ್ತಾಯ.